ಒಂದು ನ್ಯಾನೋ ತಗೊಂಡ್ರು ಕೂಡ ನ್ಯಾನೋಗೆ ಒಂದು ಬೈಕ್ ಫ್ರೀ ಆಗಿ ಕೊಡ್ತಿದೀವಿ. 2,60,000 ಆಗತ್ತೆ ವಿತ್ ಈ ಗಾಡಿ ತಗೊಂಡ್ರೆ ಬೈಕ್ ಫ್ರೀ ಆಗಿ ಸಿಗುತ್ತೆ. 2,25,000ಕ್ಕೆ 2010 ಒಳಗಡೆ Volkswagen Polo. ಹೌದು, ಇಂಡಿಪೆಂಡೆನ್ಸ್ ಡೇ ಆಫರ್ 2,70,000 2,70,000ಗೆ ರೆನಾಲ್ಡ್ ಕ್ವಿಡ್ RX T ವೇರಿಯಂಟ್ ಸೆಕೆಂಡ್ ಓನರ್ ಗಾಡಿ ಸಿಕ್ತಿರೋದು. ಫಸ್ಟ್ ಬಂದು ಅವ್ರಿಗೆ ಈ ಗಾಡಿ ಫ್ರೀ ಆಗಿ ಕೊಡ್ತೀನಿ ಸರ್ ನಾನು. ಸರ್ ಇಂಡಿಪೆಂಡೆನ್ಸ್ ಡೇ ಬಂತು ಸರ್, ಏನಾದ್ರು ಆಫರ್ಸ್ ಇಲ್ವಾ ಸರ್ ನಮ್ಮ ವ್ಯೂಸ್ಗೆ? ಹೌದು ಸರ್, ನಮ್ಮ ಕೃಷ್ಣ ಕಾರ್ಸ್ ಇಂದ ಒಳ್ಳೆ ಆಫರ್ ತಗೊಂಡ್ಬಂದಿದ್ದೀನಿ ಸರ್. ಇಡೀ ಆಫೀಸ್ ಅಲ್ಲಿ 30 ಗಾಡಿ ಇದೆ ಸರ್ ಟೋಟಲ್. ಯಾವ ಗಾಡಿ ತಗೋತೀರಾ ಫಸ್ಟ್ ಬಂದು ಅವ್ರಿಗೆ ಈ ಗಾಡಿ ಫ್ರೀ ಆಗಿ ಕೊಡ್ತೀನಿ ಸರ್ ನಾನು. ಸರ್ ಈ ಗಾಡಿ ಫ್ರೀ ಆಗಿ ಕೊಡುತ್ತಾ? ಹೌದು ಸರ್. ಏನ್ ಸರ್ ಗಾಡಿ ಫ್ರೀ ಮಾಡಿ ರೇಟ್ ಜಾಸ್ತಿ ಮಾಡಿದ್ರಾ ಸರ್? ನೀವು 10 ಶೋರೂಮ್ ನ ಚೆಕ್ ಮಾಡ್ಕೊಂಡ್ ಬನ್ನಿ ಸರ್. ಎಲ್ಲಾ ಗಾಡಿ ಮೇಲೂ ನಾನು ಡಿಸ್ಕೌಂಟ್ ಮೇಲೆ ಕೊಡ್ತಾ ಇರೋದು. ಯಾವ ಗಾಡಿ ಇಡೀ ಶೋರೂಮ್ ಅಲ್ಲಿ ವಿಚಾರಿಸ್ಕೊಂಡ್ ಬಂದ್ರು ನಾನು ಪ್ರೈಸ್ ಮೇಲೆ ಒಳ್ಳೆ ಪ್ರೈಸ್ ಅಲ್ಲೇ ಗಾಡಿ ಕೊಡ್ತೀನಿ ಸರ್. ಸರ್ ಇನ್ನಿ ಒಂದ್ ಗಾಡಿ ಫೈನಲ್ ಪ್ರೈಸ್ ಹೇಳಿರ್ತೀನಿ ಸರ್. ಫೋನ್ ಮಾಡ್ಬಿಟ್ಟು ಕಡಿಮೆ ಆಗುತ್ತಾ ಅಂತ ಕೇಳಕ್ ಹೋಗ್ಬೇಡಿ ಸರ್. ಫೈನಲ್ ಟು ಫೈನಲ್ ಹಾಕಿದೀನಿ. ಒಂದ್ಸರಿ ಶೋರೂಮ್ ಬನ್ನಿ, ಗಾಡಿ ನೋಡಿ, ನಿಮ್ಗೆ ಒಂದು 5 ಶೋರೂಮ್ ಅಲ್ಲಿ ಕೇಳ್ಕೊ ಬಂದು ಗಾಡಿ ತಗೊಳ್ಳಿ ಸರ್. ಸರ್ ಎಲ್ಲ ಹೇಳ್ಬಿಟ್ರಿ ಸರ್. ಗಾಡಿ ತಗೋಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಅಂತ ಹೇಳಿದ್ರು ಸರ್? ಉಲ್ಲಾಳ್ ಮೇನ್ ರೋಡ್ ಸರ್, ನಿಯರ್ ಆಕ್ಸ್ಫರ್ಡ್ ಕಾಲೇಜು ಸರ್. ಅದೇ ಕೃಷ್ಣ ಸರ್. ಸರ್ ನಿಮ್ಮ ಕನಸಿನ ಕಾರಿಗೆ ನಮ್ಮ ಭರವಸೆ, ಬನ್ನಿ ಸರ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಇವತ್ತು ಕೃಷ್ಣ ಕಾರ್ಸ್ ಅಲ್ಲಿ ಬೈಕ್ ಬೇರೆ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿದಿರಾ? ಹೌದು, ಏನ್ ನಮ್ ಗುರು ಸರ್ ಮಾತಾಡೋದಲ್ಲ. ಬೈಕ್ ಯಾವುದೇ ವೆಹಿಕಲ್ ತಗೊಂಡ್ರು ಫಸ್ಟ್ ಬಂದವ್ರಿಗೆ, ಯಾರು ಫಸ್ಟ್ ಬಂದಿರುತ್ತೆ ಇದು ಕಂಡೀಷನ್ ಆಗಿರುತ್ತೆ, ಯಾರು ಫಸ್ಟ್ ಬಂದು ವೆಹಿಕಲ್ ತಗೊಳ್ತಾರಲ್ವಾ ಅವ್ರಿಗೆ ಯಾವುದೇ ವೆಹಿಕಲ್ ತಗೊಳ್ಳಿ ಬೈಕ್ ಫ್ರೀ ಆಗಿ ಕೊಡ್ತಿದೀವಿ. ಫಾರ್ ಎಕ್ಸಾಂಪಲ್ ಈ ಒಂದು ನ್ಯಾನೋ ತಗೊಂಡ್ರು ಕೂಡ ನ್ಯಾನೋಗೆ ಒಂದು ಬೈಕ್ ಫ್ರೀ ಆಗಿ ಕೊಡ್ತಿದೀವಿ. ಬನ್ನಿ ವಿಸಿಟ್ ಆಗಿ, ಒಂದು ಒಳ್ಳೆ ಗಾಡಿ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ಬೋದು. ಅಂಡ್ ಮತ್ತೊಂದು ಕಂಡೀಷನ್ ಆಗಿರುತ್ತೆ ಇದರಲ್ಲಿ, ಲೋನ್ ಯಾರು ಹೋಗ್ತಿರಲ್ವಾ ಲೋನ್ ಹೋಗೋರಿಗೆ ಆಪ್ಷನ್ ಇರೋದಿಲ್ಲ. ಫಸ್ಟ್ ಯಾರು ಅಮೌಂಟ್, ಫಾರ್ ಎಕ್ಸಾಂಪಲ್ ಈ ಗಾಡಿ ತಗೊಳ್ತೀರಾ, ಫಾರ್ ಎಕ್ಸಾಂಪಲ್ ನ್ಯಾನೋ ತಗೊಂಡ್ರಿ, ಅದು ಏನು ಪ್ರೈಸ್ ಹೇಳಿರ್ತೀವಲ್ವ ಆ ಪ್ರೈಸಲ್ಲಿ ನೀವು ಇಮಿಡಿಯೇಟ್ ಅದೇ ದಿನ ತಗೊಂಡ್ರೆ ಕಾರ್ ಜೊತೆ ಬೈಕ್ ಫ್ರೀ ಆಗಿ ಕೊಡ್ತೀವಿ. ಓಕೆ, ಆನ್ ಸ್ಪಾಟ್ ಡೆಲಿವರಿ ತಗೊಂಡ್ರೆ ಎಕ್ಸಾಕ್ಟ್ಲಿ. Okay, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಟ್ರೆ ನಾವು ಫುಲ್ ಎಲ್ಲ ಅಂತ ಇದೀವಿ. ಆನ್ ಸ್ಪಾಟ್ ಯಾರು ತಗೊಳ್ತಾರಲ್ವಾ ಅವ್ರಿಗೆ ಬೈಕ್ ಫ್ರೀ ಆಗಿ ಕೊಡ್ತೀವಿ. ಓಕೆ, ಸೊ ಇದೊಂದು ನಿಮಗೆ ಆಗಿರುತ್ತೆ ನಿಮಗೆ ಕಂಡೀಷನು. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಇವಾಗ ಹೇಳ್ತಿರೋದು ಯಾವ್ದು ನ್ಯಾನೋ ತಗೊಂಡ್ರೆ ಅಲ್ಲ, ಒಂದು 800 ತಗೊಂಡ್ರು ಫ್ರೀನೇ. ಈ ಒಂದು 800 ತಗೊಂಡ್ರು ಫ್ರೀ. ನಮ್ಮ ಶೋರೂಮಲ್ಲಿ ಎಷ್ಟು ವೆಹಿಕಲ್ ಇದೆ, ಯಾವುದೇ ಪಿಕ್ ಎನಿ ಕಾರ್ ಗೆಟ್ 2-wheeler ಬೈಕ್. ಓಕೆ, ಕ್ರೇಜಿ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಇವಾಗ ಏನ್ ಮಾಡ್ತೀರಾ ಅಂತಂದ್ರೆ, ಇವಾಗ ಫೈನಲ್ ಪ್ರೈಸ್ ಹೇಳ್ತೀರಾ, ನೆಗೋಷಿಯಬಲ್ ಪ್ರೈಸ್ ಹೇಳ್ತೀರಾ? ಸರ್ ಒಂದೇ ಒಂದು ನೆಗೋಷಿಯೇಷನ್ ಅನ್ನೋದಿಲ್ಲ ಸರ್. SR ನೋಡಿಲ್ಲ ಅಂತ ಹೇಳ್ತಾರಲ್ವಾ ಮಾರ್ಕೆಟ್ ಅಲ್ಲಿ, ಫೈನಲ್ ಟು ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ. ಓಕೆ, ಇದ್ರ ಮೇಲೆ ನಿಮ್ಗೆ 1 ರೂಪಾಯಿನೂ ನೆಗೋಷಿಯಬಲ್ ಇರಲ್ಲ. ಯಾವುದೇ ಇವಾಗ ಹೇಳ್ತಿರೋ ಪ್ರೈಸಲ್ಲಿ 1 ರೂಪಾಯಿ ನೆಗೋಷಿಯಬಲ್ ಇರಲ್ಲ. ಸೊ ಫಸ್ಟ್ ಗಾಡಿನೇ ಸರ್ ಒಂದು ಟಾಟಾ ನ್ಯಾನೋ ಇದೆ ಸರ್. ಸರ್ ಸಾರಿ ಫಾರ್ ಇಂಟರಪ್ಷನ್, ಫಸ್ಟ್ ಗಾಡಿ ಹೋಗೋಕ್ಕಿಂತ ಮುಂಚೆ ಈ ಗಾಡಿ ಡೀಟೇಲ್ ಹೇಳ್ಬಿಟ್ರೆ ಬೆಸ್ಟ್ ಸರ್. ಇದು ಬಂದ್ಬಿಟ್ಟು ಹೆವಿ ಎಂಜರ್ ಸರ್, 2012 ಮಾಡಲ್ ಗಾಡಿ ಆಗಿರುತ್ತೆ. ಗಾಡಿ ಸಖತ್ತಾಗಿದೆ. ಅಂಡ್ ಕಂಡಮ್ ಗಾಡಿ ನಾವು ಕೊಡ್ತಿಲ್ಲ, ಗಾಡಿ ಸ್ಟಾರ್ಟ್ ಕೂಡ ಆಗುತ್ತೆ. ಆಲ್ಮೋಸ್ಟ್ ಚೆನ್ನಾಗಿದೆ ಗಾಡಿ, ಚೆನ್ನಾಗಿರೋ ಗಾಡಿ ನಾವು ಕೊಡ್ತಿದ್ದೀವಿ ಅಂತ ಹೇಳ್ಬೋದು. ಇವತ್ತು ನೀವು ಕಾರಲ್ಲಿ ಹೋಗೋಕ್ಕಿಂತ ಅಥವಾ ಬೈಕು ಬೇಕನ್ನೋರಿಗೆ ಈ ಗಾಡಿ ತೊಗೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಅಂಡ್ ಫಸ್ಟ್ ವೆಹಿಕಲ್ ಹೋಗೋಣ. ಓ ಸರ್, ಶೋರ್. ಅಂಡ್ ಸಿಟಿ ಓಡಾಡಲಿಕ್ಕೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳೋದಾದ್ರೆ ಟಾಟಾ ನ್ಯಾನೋ 2016 ಮಾಡಲು, ಸೆಕೆಂಡ್ ಓನರು, 52,000 ಸಮಥಿಂಗ್ ಓಡಿದೆ ಗಾಡಿ. ಗಾಡಿಲಿ 1 ರೂಪಾಯಿ ಖರ್ಚಿಲ್ಲ. ಆಲ್ಮೋಸ್ಟ್ ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ನೋಡ್ಬೋದು. ಆಟೋಮೆಟಿಕ್ ವೇರಿಯಂಟು, ಮೈಲೇಜಲ್ಲಿ ಹೋಗ್ತಾರೆ ಆಲ್ಮೋಸ್ಟ್ 18-20 ಮೈಲೇಜ್ ಬರುತ್ತೆ ಆಟೋಮೆಟಿಕಲ್ಲಿ. ಸಿಟಿ ಓಡಾಡೋಕ್ಕೆ ಕಂಫರ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಗಾಡಿ ಕ್ಲಾಸ್ ಆಗಿದೆ, ಒಂದ್ ಸ್ವಲ್ಪ ವಾಶ್ ಮಾಡಿಸ್ಬೇಕಷ್ಟೇ. ಪರ್ಸನಲ್ ನಾನೇ ಡ್ರೈವ್ ಮಾಡ್ತಿರೋದು ಬರೋ ಈ ಗಾಡಿನ. ಪ್ರೈಸಿಂಗ್ ಅಂತ ಹೋಗ್ತಿದ್ರೆ 2,15,000 ಫೈನಲ್ ಪ್ರೈಸ್ ಆಗಿರುತ್ತೆ. ಓಕೆ, ಲಾಸ್ಟ್ ಪ್ರೈಸ್ 2,15,000 ಫೈನಲ್. 2,15,000 ಈ ಗಾಡಿ ತಗೊಂಡ್ರು ಕೂಡ ಬೈಕ್ ಫ್ರೀ. ಓಕೆ ನೋಡಿ, 2,15,000 ಈ ಗಾಡಿ ತಗೊಂಡ್ರೆ ಈಗ ನಿಮ್ಗೆ ಅವೆಂಜರ್ ಫ್ರೀ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಿಮ್ಗೆ ನ್ಯಾನೋ ಬೇಡ ಅಂತಂದ್ರೆ ಒಂದು ಒಳ್ಳೆ ಡೀಸೆಲ್ ಗಾಡಿ ಅಂತ ಹೇಳ್ಬೋದು. ಒಂದು ಫಿಯಟ್ ಪುಂಟೋ ಇದೆ ಸರ್. ಫಿಯಟ್ ಪುಂಟೋ ನೋಡಿದ್ರೆ ಡೀಸೆಲ್ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಒಂದು ವೆಹಿಕಲ್ ಇರೋದು ಫಿಯಟ್ ಪುಂಟೋ. ಗೇಜ್ ಗಾಡಿ ಅಂತ ಹೇಳ್ಬೋದು. ಮಲ್ಟಿಜೆಟ್ ಇಂಜಿನ್, 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಆಲ್ಮೋಸ್ಟ್ 72,000 ಓಡಿದೆ ಗಾಡಿ. ಟೈರ್ ಕಂಡೀಷನ್ ತೋರಿಸಬಹುದು ನೀವು, ಆಲ್ಮೋಸ್ಟ್ 90% ಟೈರ್ಸ್ ಇದೆ. ಇಂಟೀರಿಯರ್ ವೆಲ್ಮೆಂಟ್ ಆಗಿದೆ, ಲೆದರ್ ಪಾಲ್ಸರಿ ಕೂಡ ಚೆನ್ನಾಗಿದೆ. ಡೀಸೆಲ್ ಅಲ್ಲಿ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಪ್ರೈಸಿಂಗ್ ಅಂತ ಹೋಗ್ತಿದ್ರೆ 2,60,000 2,60,000 ಆಗುತ್ತೆ ವಿತ್ ಈ ಗಾಡಿ ತಗೊಂಡ್ರೆ ಬೈಕ್ ಫ್ರೀ ಆಗಿ ಸಿಗುತ್ತೆ. ಓಕೆ, 2,60,000 ನಿಮ್ಗೊಂದು ಡೀಸೆಲ್ ಗಾಡಿ, ಒಂದು ಫಿಯಟ್ ಪುಂಟೋ 2014 ಮಾಡಲ್ ಗಾಡಿ, ಒಂಥರ ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ಡೀಸೆಲ್ 1.4 ಲೀಟರ್ ಇಂಜಿನ್, ಮಲ್ಟಿ ಜೆಟ್ ಇಂಜಿನ್ ಗಾಡಿ. ಸೊ ಹಾಗೆ ನಿಮಗೆ ಫಿಯಟ್ ಪುಂಟೋ ಬೇಡ ಅಂತಂದ್ರೆ ನಿಮಗೆ ಒಂದು ಒಳ್ಳೆ ರೆನಾಲ್ಡ್ ಕ್ವಿಡ್ ಇದೆ ಸರ್. ಏನು ಸರ್ ಡೀಟೇಲ್ಸು? ಸರ್ ಇದು ಬಂದ್ಬಿಟ್ಟು ರೆನಾಲ್ಡ್ ಕ್ವಿಡ್ ಕ್ಲೈಮರ್ ಗಾಡಿ ಬರುತ್ತೆ. ಕ್ಲೈಮರ್ ಅಂತಂದ್ರೆ ನಿಮಗೆ ಟಾಪ್ ಅಂಡ್ AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಕಂಪ್ನಿಯಿಂದ ಬಂದಿರೋದು ಸರ್. ಆಲ್ಮೋಸ್ಟ್ ಈ ವೈಟ್ ಕಲರ್ ವೈಟ್ ಕಮ್ ಆರೆಂಜ್ ಬ್ಲಾಕ್ ಏನ್ ಬರುತ್ತಲ್ವಾ, ಹೌದು, ಸಖತ್ತಾಗಿ ಡಿಮಾಂಡ್ ಇದೆ ಅಂತ ಹೇಳ್ಬೋದು. ಗಾಡಿ ಒಂದು 62,000-63,000 ಸಮಥಿಂಗ್ ಓಡಿದೆ. ಇದು ಪ್ರೈಸ್ 22 ಮಾಡಲ್, ಸಾರಿ 22 ಮಾಡಲ್ ಗಾಡಿ ನೋಡ್ತಿರ್ಬೋದು. ಸಖತ್ತಿದೆ ರೆನಾಲ್ಡ್ ಕ್ವಿಡ್. ಪೆಟ್ರೋಲು ನಿಮಗೆ RX T ಕ್ಲೈಂಬರು, ಟಾಪ್ ಎಂಡ್ ವೇರಿಯಂಟ್, ಡ್ಯೂಯಲ್ ಟೋನರು ವಿತ್ ಟೈರ್ಸ್. ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಕೂಡ ಇದೆ. ನಿಮಗೆ ಜಸ್ಟ್ ಫ್ಯೂಯಲ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇದೆ. ಸೊ ಯಾರಾದ್ರೂ ಒಂದು ರೆನಾಲ್ಡ್ ಕ್ವಿಡ್ ಹುಡ್ಕೋರಿಗೆ ಪ್ರೈಸ್ ಏನಾಗುತ್ತೆ ಬ್ರೋ? ಪ್ರೈಸ್ ಅಂತ ಹೋಗೋದಾದ್ರೆ 4,10,000 ಆಗುತ್ತೆ ಸರ್. ಫೈನಲ್ ಟು ಫೈನಲ್ 4,10,000. ಓಕೆ, 4,10,000 ಫೈನಲ್ ಟು ಫೈನಲ್. ಇನ್ನು ಮುಂದೆ ರೆನಾಲ್ಡ್ ಕ್ವಿಡ್ ಪೆಟ್ರೋಲು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಒಳ್ಳೆ ಡೀಲಲ್ಲಿ ಇದೆ ಅಂತ ಹೇಳ್ಬೋದು ಗಾಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ರೆನಾಲ್ಡ್ ಕ್ವಿಡ್ ಇದೆ ಸರ್.
ಸರ್ ನಮ್ಮ ಹತ್ರ ಆಲ್ಮೋಸ್ಟ್ 4 ರೆನಾಲ್ಡ್ ಕ್ವಿಡ್ ಇರೋದು ಸರ್. ಸೆಕೆಂಡ್ ವೆಹಿಕಲ್ ಹೋಗೋದ್ರೆ 2016 ಮಾಡಲು RX T ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟು, ಮೈಲೇಜ್ ಅಲ್ಲೂ ಚೆನ್ನಾಗಿ ಬರುತ್ತೆ ಅಂಡ್ ಲೋನ್ ಅಂತ ಹೋಗ್ತಿರೋ ಲೋನ್ ಕೂಡ ಆಗುತ್ತೆ ಸರ್. ಇದರಲ್ಲಿ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಇಂದ ಟೈರ್ ಕಂಡೀಷನ್ 90% ಟೈರ್ಸ್ ಇದೆ. 16 ಮಾಡಲು ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟು, ರೆನಾಲ್ಡ್ ಕ್ವಿಡ್ ಹುಡುಕ್ತಿದ್ರೆ ಅಂಡ್ ಇಂಡಿಪೆಂಡೆನ್ಸ್ ಡೇ ಆಫರು 2,70,000 2,70,000ಗೆ ರೆನಾಲ್ಡ್ ಕ್ವಿಡ್ RX T ವೇರಿಯಂಟು ಸೆಕೆಂಡ್ ಓನರ್ ಗಾಡಿ ಸಿಗ್ತಿರೋದು. ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮಗೆ, ಇಲ್ಲ ಅಂದ್ರೆ 2,95,000 ಸೇಲ್ ಮಾಡ್ತಾರೆ. RX T ವೇರಿಯಂಟು ಗಾಡಿ ತೊಗೊಂಡ್ರೆ ನಾವು ಬೈಕ್ ಫ್ರೀ ಕೊಡ್ತಿದ್ದೀವಿ, ಬಟ್ ನಾವು ಹಂಗಂತ ನಾವು ಪ್ರೈಸ್ ಜಾಸ್ತಿ ಮಾಡಿಲ್ಲ ಸರ್. ನೀವು ಚೆಕ್ ಮಾಡ್ಕೊಂಡು ಹೋಗಿ. ಆಲ್ಮೋಸ್ಟು ಬೇಡ ಸರ್, ಒಂದು ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 2,60,000 ಹೇಳ್ಬಿಡ್ತೀನಿ ಸರ್. 2,60,000ಗೆ ವಿತ್ ಬೈಕ್ ಫ್ರೀ. ಹೌದು, ಯಾರು ಬರ್ತಾರೋ ಬೇಗ ಗಾಡಿ ತಗೊಂಡು ಹೋಗ್ಲಿ ಅಷ್ಟೇ ಸರ್. ಓಕೆ, 2,60,000ಕ್ಕೆ ನಿಮಗೆ ಗಾಡಿ ತಗೊಂಡ್ರೆ ಬೈಕ್ ಕೂಡ ಫ್ರೀ ಸಿಗ್ತದೆ. ಅದು ರೆನಾಲ್ಡ್ ಕ್ವಿಡ್ 2016 ಮಾಡಲ್ ಗಾಡಿ, ಒಳ್ಳೆ ಚಾನ್ಸ್ ಡೀಲಲ್ಲಿ ಇದೆ ಅಂತ ಹೇಳ್ಬೋದು. ಬಾಟಲ್ ಗ್ರೀನ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಡ್ ಡಸ್ಟರ್ ಇದೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ 2014 ಮಾಡಲು ಸೆಕೆಂಡ್ ಓನರ್ ಗಾಡಿ, ಡೀಸೆಲ್, 85 PS ರೆನಾಲ್ಡ್ ಡಸ್ಟರ್ ಹುಡುಕ್ತಿರೋರಿಗೆ ಇದು ಕೂಡ ಚಾನ್ಸ್ ಪ್ರೈಸಲ್ಲಿದೆ. ಅದು ಇಂಡಿಪೆಂಡೆನ್ಸ್ ಡೇ ಆಫರು. ಇಂಡಿಪೆಂಡೆನ್ಸ್ ಡೇಗೆ ಯಾರು ವೆಹಿಕಲ್ ತೊಗೊಳ್ತಾರೆ ಅಥವಾ ವರಮಹಾಲಕ್ಷ್ಮಿ ಹಬ್ಬ, ಇಂಡಿಪೆಂಡೆನ್ಸ್ ಡೇಗೆ ಅಂತ ಹೇಳೋದ್ರೆ ಈ ಆಫರ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಬೇರೆ ಆಫರ್ ಕೊಡೋಣ ಸರ್. ಇದು ಓನ್ಲಿ ಇಂಡಿಪೆಂಡೆನ್ಸ್ ಡೇ ಆಫರ್ ಅಷ್ಟೇ ಸರ್. AC ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋಸು, ಬಾಡಿ ಲೈನ್ ಕೂಡ ಸಕ್ಕತ್ತಾಗಿದೆ. ನಿಮಗೆ ಡೀಸೆಲ್ 85 PS ಗಾಡಿ ಅಂತ ಹೇಳ್ಬೋದು. ಗಾಡಿ ಒಳ್ಳೆ ಮೈಲೇಜ್ ಬರೋ ಗಾಡಿ, ಆಲ್ಮೋಸ್ಟ್ 20 to 25 ತನಕ ನಿಮಗೆ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ಮೈಲೇಜು. ಪ್ರೈಸ್ ಏನಾಗುತ್ತೆ ಸರ್ ಈ ರೆನಾಲ್ಡ್ ಡಸ್ಟರ್ಗೆ? 4,25,000 ಕೊಟ್ಬಿಡೋಣ ಸರ್, ವಿತ್ ಬೈಕ್ ಫ್ರೀ. ಹೌದು ಸೊ 2014 ಮಾಡಲ್ ಗಾಡಿ ಮಾರ್ಕೆಟಲ್ಲಿ 4,65,000 ಹೇಳ್ತಾರಲ್ಲ ಸರ್. ಬೇಡ ಸರ್, ಚೆಕ್ ಮಾಡ್ಕೊಳ್ಳಿ. 4,40, 4,35ಗೆ ಅವರು ಚೆಕ್ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ, ಅದಕ್ಕಿಂತ ಕಮ್ಮಿ ಸಿಗೋದೇ ಇಲ್ಲ. ಆ್ಯಂಡ್ ಈ ಆಫರ್ನ ಇಟ್ಟಿದ್ದೀವಿ 4,25,000ಕ್ಕೆ, 4,25,000ಗೆ. ಕಡೆ 4,25,000ಕ್ಕೆ ನಿಮ್ಮೊಂದು ರೆನಾಲ್ಡ್ ಡಸ್ಟರು, ಡೀಸೆಲು, DXI ಇಂಜಿನು, ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಿಮಗೆ ವೈಟ್ ಕಲರ್ ಬೇಡ ಡಸ್ಟರ್ ಅಂತಂದರೆ ನಿಮಗೆ ಒಂದು ಸಿಲ್ವರ್ ಕಲರ್ ಒಂದು ರೆನಾಲ್ಡ್ ಡಸ್ಟರ್ ಇದೆ ಸರ್. ಸಿಲ್ವರ್ ಕಲರ್ ಡಸ್ಟರ್ ಹೋಗೋದು 16 ಮಾಡಲು ಸೆಕೆಂಡ್ ಓನರು, 85 PS, ಅಡ್ವೆಂಚರ್ ವೆಹಿಕಲ್. ಯಾವುದೇ ವೆಹಿಕಲ್ ತೊಗೊಂಡ್ರು ಅಡ್ವೆಂಚರ್ ವೆಹಿಕಲ್ ಆಗಿರುತ್ತೆ. ಮೈಲೇಜ್ ಕೂಡ ಆಲ್ಮೋಸ್ಟ್ ಮೋರ್ ದನ್ 20 ಮೈಲೇಜ್ ಬರುತ್ತೆ. ಇಂಟೀರಿಯರ್ ತೋರಿಸಿಸ್ ಬ್ರೋ. ಓಕೆ, ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸು, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 60 to 80% ಟೈರ್ಸ್ ಕೊಟ್ಟಿದ್ದಾರೆ. ಏರ್ ಪ್ರೊಫೈಲಲ್ಲಿ ಡಿಫಾಗರ್ ವೈಪರ್ ಎಲ್ಲ ಇದೆ. DCA ಇಂಜಿನ್ ಗಾಡಿ, ಥರ ಕ್ರೇಜಿ ಇಂಜಿನ್ ಗಾಡಿ ಅಂತ ಹೇಳ್ಬೋದು. ಅದು ನಿಮಗೆ ಅಡ್ವೆಂಚರ್ ವೆಹಿಕಲು. ಸೊ ಪ್ರೈಸ್ ಏನಾಗುತ್ತೆ ಬ್ರೋ? ಏನೊಂದು 5.5 ಲಕ್ಷನಾ? 4,95,000. 4,95,000ಕ್ಕೆ? ಹೌದು. 2016 ಮಾಡಲ್ ಗಾಡಿ. ಹೌದು. ಸೆಕೆಂಡ್ ಓನರು. ಹೌದು ಬ್ರೋ, ನಿಜ ಸುಳ್ಳೇನಿಲ್ಲ ತಾನೆ ಇದು? 4,95,000. ಓಕೆ, 4,95,000ಕ್ಕೆ ನಿಮ್ಗೊಂದು ಡೀಸೆಲ್ 85 PS ಒಂದು ರೆನಾಲ್ಡ್ ಡಸ್ಟರ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ರೆನಾಲ್ಡ್ ಕ್ವಿಡ್ ಇದೆ ಬ್ರೋ. ಎಸ್, ರೆನಾಲ್ಡ್ ಕ್ವಿಡ್ ಹೋಗೋದ್ರೆ ಇದು ಕೂಡ 2016 ಮಾಡಲು RXL ವೇರಿಯಂಟ್ ಆಗಿರುತ್ತೆ. ಸೆಕೆಂಡ್ ಓನರು. ಯಾರು ಹುಡುಕ್ತಿರೋರಿಗೆ ಇದು ಕೂಡ ಫೈನಲ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ. ಇಂಟೀರಿಯರ್ ತೋರಿಸಿಬ್ರೋ. ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಕೂಡ ಬಂದಿದೆ. ವಿತ್ AC ಪವರ್ ಸ್ಟೇರಿಂಗು ನೋಡ್ತಿರ್ಬೋದು. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ಇದು ಕೂಡ ನಿಮಗೆ 2016 ಮಾಡಲ್ ಗಾಡಿ, ಸೆಕೆಂಡ್ ಓನರು. ಹೌದು. ಯಾರಾದ್ರು ಒಂದು ರೆನಾಲ್ಡ್ ಕ್ವಿಡ್ ಹುಡುಕೋರಿಗೆ, ಸೊ 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಕಿಲೋಮೀಟರ್ ಡ್ರಿವನ್ ಅಪ್ರಾಕ್ಸಿಮೇಟ್ಲಿ ಒಂದು 60-65 ಓಡಿದೇವ್ರು. ಓಕೆ, ಪ್ರೈಸ್ ಏನಾಗುತ್ತೆ ಇದು? ಪ್ರೈಸ್ 2,60,000. ಇದನ್ನು 2,60,000ಕ್ಕೆ? ಹೌದು. ಕ್ವಿಡ್ ಯಾವುದೇ ತೊಗೊಂಡ್ರೆ 2,60,000ಕ್ಕೆ. 2016 ಮಾಡಲ್ ಯಾವುದೇ ಗಾಡಿ ತೊಗೊಂಡ್ರೆ ನಿಮಗೆ 2,60,000ಕ್ಕೆ ನೀವು ರೆನಾಲ್ಡ್ ಕ್ವಿಡ್. ಅದು ನಿಮಗೆ ರೆಡ್ ಕಲರು ಗಾಡಿ ಕೂಡ ಮಿಂಟ್ ಕಂಡೀಷನಲ್ಲಿ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ ಬ್ರೋ. ವೋಕ್ಸ್ವ್ಯಾಗನ್ ಪೋಲೋ ಇದು ಬಂದ್ಬಿಟ್ಟು ಯಾರು ಲೋ ಬಜೆಟಲ್ಲಿ ವೋಕ್ಸ್ವ್ಯಾಗನ್ ಪೋಲೋ ಹೋಗ್ತಿದ್ರೆ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಿದ್ದೀವಿ ಬ್ರೋ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಖರ್ಚಿದೆ, ಬೇಕಂದರೆ ಮಾಡ್ಕೋಬೋದು. ಹಂಗಂತ ನಾವು ಅಷ್ಟು ಖರ್ಚಿದೆ ಇಷ್ಟು ಖರ್ಚಿದೆ ಅಂತ ಒಂದು ಆಲ್ಮೋಸ್ಟ್ ಒಂದು 5,000-10,000 ಖರ್ಚಿರ್ಬೋದು. ಓಕೆ. ಆ್ಯಂಡ್ ವೋಕ್ಸ್ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ಗಾಡಿ ಆಗಿರುತ್ತೆ. 2010 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ಸೇರಿಬಿಟ್ಟು ನಿಮಗೆ 2,25,000 ಕೊಡ್ತೀವಿ. 2,25,000ಕ್ಕೆ 2010 ಮಾಡಲ್ ಗಾಡಿ ವೋಕ್ಸ್ವ್ಯಾಗನ್ ಪೋಲೋ. ಹೌದು. ಪೆಟ್ರೋಲು ನಿಮಗೆ ಗಾಡಿ ಕೂಡ ಸಿಗ್ತಾ ಇರೋದು. ಗಾಡಿ ಕೂಡ ಸಕ್ಕತ್ತಾಗಿದೆ, ನಿಮಗೆ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ. ಸೊ ಫೀಚರ್ಸ್ ನೋಡಿದ್ರೆ ನಿಮಗೆ ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡೀಲಿ. ಜಸ್ಟ್ 2,25,000ಕ್ಕೆ ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ವಿತ್ ಬೈಕ್ ಫ್ರೀ ಸಿಗುತ್ತೆ. ಅವೆಂಜರ್ ಬೈಕ್ ಫ್ರೀ ಸಿಗುತ್ತೆ. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ದೊಡ್ಡ ಆನೆ ಒಂದು ನಿಂತಿದೆ ಸರ್. ಒಂದು XUV 500 ಇದ್ರ ಡೀಟೇಲ್ಸು. ಇದು ಬಂದ್ಬಿಟ್ಟು 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು, W8 ವೇರಿಯಂಟು, ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಯಾರು ಹುಡುಕ್ತಿರೋರಿಗೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಬ್ರೋ. ಟೈರ್ ಕಂಡೀಷನಿಂದ ಹಿಡ್ಕೊಂಡು ಇಂಟೀರಿಯರ್ ಕೂಡ ಹಿಡ್ಕೊಂಡು ಆಲ್ಮೋಸ್ಟ್ ಬೆಸ್ಟಿಂದ ಬೆಸ್ಟ್ ಮಾರ್ಕೆಟ್ ಪ್ರೈಸ್ ಕೊಡ್ತಿದ್ದೀವಿ. XUV 700 ಹುಡುಕ್ತಿರೋರಿಗೆ ಮಾರ್ಕೆಟಲ್ಲಿ ಪ್ರೈಸಿಂಗು ಹೇಳ್ತಾರೆ ಬ್ರೋ ಅಷ್ಟು ಇಷ್ಟು ಅಂತ. ನಾನು ಯಾವುದೇ ವೆಹಿಕಲ್ ತೊಗೊಂಡ್ರು ಒಂದು ಬೈಕ್ ಫ್ರೀ ಕೊಡ್ತಿದ್ದೀವಿ ಅಂತ ಹೇಳೋದಾದ್ರೆ, ಇದು ಗಾಡಿ ಬಂದ್ಬಿಟ್ಟು 8,25,000 ಫೈನಲ್ ಮಾಡೋಣ. 8,25,000. ಓಕೆ, 8,25,000. ಅದರಲ್ಲೂ ನಿಮಗೆ ಬಂದ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಡೋಣ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 7,95,000 ಸಾಕು.
ಸಾಕು ಸರ್, ಬೆಸ್ಟ್ ಡೀಲು. 7,95,000ಕ್ಕೆ. ಓಕೆ, 7,95,000ಕ್ಕೆ ನಿಮ್ಗೆ ಒಂದು 2016 ಮಾಡಲ್ ಗಾಡಿ, ಒಂದು XUV 500. ಅದು ನಿಮಗೆ 2016 ಸೆಕೆಂಡ್ ಓನರು, 90,000 ಡ್ರಿವನ್ ಆಯ್ತಾ, ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಗಾಡಿ. ಸಾರಿ 15 ಅಂದರೆ 16 ಮಾಡಲ್ ಗಾಡಿ ಆಗಿರುತ್ತೆ, 90,000 ಶೋರೂಮ್ ರೆಕಾರ್ಡೆಡ್ W8 ವೇರಿಯಂಟ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಚಾನಲ್ ಫಾಲೋ ಮಾಡ್ಕೊಂಬಂದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಇನ್ನೊಂದು 5,000 ಫ್ಲಾಟ್ ಡಿಸ್ಕೌಂಟ್ ಕೊಟ್ಬಿಡೋಣ. 7,90,000 ಫೈನಲ್. ಎಸ್, ಈ ಕಡೆ 7,90,000ಕ್ಕೆ ಫೈನಲ್ ಆಗುತ್ತೆ ಈ ಒಂದು XUV 500 2016 ಮಾಡಲ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸುಜುಕಿ ಬಲೆನೋ ಇದೆ ಬ್ರೋ. ತುಂಬ ಎನ್ಕ್ವೈರಿ ಬರುತ್ತೆ ಮಾರುತಿ ಸುಜುಕಿ ಬಲೆನೋದಲ್ಲಿ. ಮತ್ತೊಂದಿದು ಡಾಕ್ಟರ್ ಯೂಸ್ ಬೈಕ್ ಗಾಡಿ, ಸಿಂಗಲ್ ಓನರ್ ಗಾಡಿ, 2016 ಮಾಡಲ್ ಗಾಡಿ, ಆಟೋಮೆಟಿಕ್. ಯಾರು ಪೆಟ್ರೋಲ್ ವೇರಿಯಂಟಲ್ಲಿ ಹುಡುಕ್ತಿರೋರಿಗೆ ಈ ಗಾಡಿ ಕ್ಲಾಸಿಂದ ಕ್ಲಾಸಿ ಪ್ರೈಸಲ್ಲಿದೆ. ಪ್ರೈಸಿಂಗ್ ಅಂತ ಹೇಳ್ಬಿಡ್ತೀನಿ ನೋಡಿ, 5,30,000, 5,30,000 ಫೈನಲ್ ಮಾಡ್ಕೊಡೋಣ. ಓಕೆ, 5,30,000ಕ್ಕೆ ಒಂದು ಬಲೆನೋ, ಅದು ಆಟೋಮೆಟಿಕ್ ವೇರಿಯಂಟ್. ಓಕೆ, ರೇರ್ ಪ್ರೊಫೈಲ್ ನೋಡ್ತೀನಿ. ನಮಗೆ ರೇರ್ ನಿಮಗೆ ಡಿಫಾಗರ್ ವೈಪರ್ ಟಾಪ್ ಎಂಡ್ ವೇರಿಯಂಟ್ ಯಾರು ಹುಡುಕ್ತಾ ಇದ್ದಾರೆ ನೋಡಿ, ಸಕ್ಕದಾಗಿದೆ. ಬಲೆನೋ ಪೆಟ್ರೋಲು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್, ಒಂದು ಒಳ್ಳೆ ಪ್ರೈಸು 5,30,000ಕ್ಕೆ. 5,30,000 ನೋ ನೆಗೋಷಿಯೇಟು ಪ್ಲೀಸ್. ಓಕೆ, ನೋ ನೆಗೋಷಿಯಬಲ್. ಯಾವುದು? ಓಕೆ ನೋಡಿ, ಯಾವುದೇ ವೆಹಿಕಲ್ ಹೇಳಿದ್ರೆ ನಿಮಗೆ ನೋ ನೆಗೋಷಿಯಬಲ್ ಆಗಿರುತ್ತೆ. ಸೊ ಹಾಗೆ ನೆಕ್ಸ್ಟ್ ಬೊಲೆನೋ ಬೇಡ ಅಂತ ನಿಮಗೆ ಒಂದು ಒಳ್ಳೆ ಗಾಡಿ ಅಂತ ಒಂದು ಗ್ರ್ಯಾಂಡ್ ಐಟನ್ ಇದೆ ಬ್ರೋ. ಎಸ್, ಗ್ರ್ಯಾಂಡ್ ಐಟನ್ ಹೋಗೋದ್ರೆ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರುತ್ತೆ, 2015 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು. ಯಾರು ಹುಡುಕ್ತಿರೋರಿಗೆ ಪೆಟ್ರೋಲು ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಮೈಲೇಜಲ್ಲೂ ನಿಮಗೆ ಆಲ್ಮೋಸ್ಟ್ 16-18 ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸಿಂಗ್ ಅಂತ ಹೋಗ್ತಿದ್ರೆ ನಿಮಗೆ ಆಲ್ಮೋಸ್ಟ್ 4,95,000 ಕಟ್ ಮಾಡಲ. 3,95,000 ಸಾರಿ. ಸೊ ಯಾರಾದ್ರೂ ಒಂದು ಗ್ರ್ಯಾಂಡ್ ಐಟಮ್ ಹುಡುಕ್ತಾರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲ ಇದು? ಎಸ್, ಸ್ಪೋರ್ಟ್ಸ್ ವೇರಿಯಂಟು. ಬಾಡಿ ಲೈನ್ ಅಂತೂ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಮೇಂಟೈನ್ ಮಾಡಿದ್ರೆ, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80-90% ಟೈರ್ಸ್ ಇದೆ. ಒಂದು 2015 ಮಾಡಲು ಒಂದು ಗ್ರ್ಯಾಂಡ್ ಐಟನ್ ಪ್ರೈಸ್ ಏನಾಗುತ್ತೆ? 3,95,000 ಕೊಟ್ಬಿಡೋಣ. 3,95,000ಕ್ಕೆ ಗ್ರ್ಯಾಂಡ್ ಐಟನ್. ಹೌದು. ಓಕೆ, 3,95,000ಕ್ಕೆ ಗ್ರ್ಯಾಂಡ್ ಐಟನ್, ಪೆಟ್ರೋಲು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್. ಎಕ್ಸಾಕ್ಟ್ಲಿ, ಹೌದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ರೆನಾಲ್ಟ್ ಕ್ವಿಡ್ ಇದೆ ಬ್ರೋ. ಎಸ್ ಬ್ರೋ, ರೆನಾಲ್ಟ್ ಕ್ವಿಡ್. ಇದು ಕೂಡ 2019 ಮಾಡಲ್ ವೆಹಿಕಲ್ ಆಗಿರುತ್ತೆ, ಸೆಕೆಂಡ್ ಓನರ್ ಗಾಡಿ. ಯಾರು ಹುಡುಕ್ತಿರೋರಿಗೆ ರೆನಾಲ್ಟ್ ಕ್ವಿಡ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ ಬ್ರೋ. ಇದು ಬಂದ್ಬಿಟ್ಟು 19 ಮಾಡಲು, ಸಿಂಗಲ್ ಓನರ್ ರೆನಾಲ್ಟ್ ಕ್ವಿಡ್, ಬಾಟಲ್ ಗ್ರೀನ್ ಅಲ್ಲಿ ಹುಡುಕ್ತಿರೋರಿಗೆ. ಇದು ಬಂದ್ಬಿಟ್ಟು ನಿಮಗೆ RXL ವೇರಿಯಂಟ್ ಆಗಿರುತ್ತೆ, 2 ಡೋರ್ ಪವರ್ ವಿಂಡೋಸ್ ಅಲ್ಲಿ ಬರುತ್ತೆ. ಸಿಸ್ಟಮ್ ಕಂಪ್ನಿಯಿಂದ ಬಂದಿರೋದು. ಅಂಡ್ ಗಾಡಿ ನೋಡ್ಬೋದು, ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. 19 ನಮ್ಮ ಹತ್ರ ಕ್ವಿಡ್ಗಳು 22 ಮಾಡಲ್, 19 ಮಾಡಲು, 16 ಮಾಡಲು ಎಲ್ಲ ಗಾಡಿಗಳು ಸಿಗುತ್ತೆ ಬ್ರೋ. ಓಕೆ, 16 ಇಂದ 22 ತನಕ ಅವೈಲೇಬಲ್ ಇರುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಲೋ ಬಜೆಟಲ್ಲಿ ಮಾಡೆಲ್ ಗಾಡಿ ಬೇಕು ಅಂದ್ರೆ ಆರಾಮಾಗಿ ನೀವು ಕೃಷ್ಣ ಕಾರ್ಸಿಗೆ ಬರ್ಬೋದು. ಪ್ರೈಸ್ ಏನಾಯ್ತು ಸರ್? 3,30,000. 3,30,000ಕ್ಕೆ ರೆನಾಲ್ಟ್ ಕ್ವಿಡ್ 19 ಮಾಡಲು, ಸಿಂಗಲ್ ಓನರ್. 19 ಮಾಡಲು, ಸಿಂಗಲ್ ಓನರ್ ಗಾಡಿ. ನೋ ನೆಗೋಷಿಯಬಲ್. ₹1 ಬಂದು ಟೇಬಲ್ ಕೂತ್ಕೊಂಡ್ರೆ ₹1 ನೆಗೋಷಿಯಬಲ್ ಆಗಲ್ಲ. ಬಂದರೆ ಒಂದು 3,30,000 ಕೊಟ್ಟು ತೊಗೊಂಡೋಗ್ಬೇಕು. ಹೌದು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ ಸರ್. i20 ನೋಡೋದಾದ್ರೆ ನಿಮಗೆ 2013-14 ರಿಜಿಸ್ಟ್ರೇಷನು, ಸೆಕೆಂಡ್ ಓನರ್ ವೆಹಿಕಲ್ಲು, ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ಟೈರ್ ಕಂಡೀಷನ್ ನೋಡೋದ್ರೆ ಗಾಡಿ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಫ್ಯಾಬ್ರಿಕ್ ಕಮ್ ಲೆದರ್ಸ್ ಬರುತ್ತೆ. ಆ್ಯಂಡ್ ಯಾರು ಹುಡುಕ್ತಿರೋರಿಗೆ i20 ಪೆಟ್ರೋಲ್ ವೇರಿಯಂಟು. ಪ್ರೈಸಿಂಗ್ ಅಂತ ಹೋಗ್ತಿದ್ರೆ 3,95,000 ಕೊಡೋಣ. ಓಕೆ, ರೇರ್ ಪ್ರೊಫೈಲ್ ನೋಡ್ತೀರಾ ಅಂತ ನಿಮಗೆ ರೇರ್ ನಿಮಗೆ ಡಿಫಾಗರ್ ಮ್ಯಾಗ್ನಾ ವೇರಿಯಂಟು 2013 ಮಾಡಲು, 14 ರಿಜಿಸ್ಟ್ರೇಷನು. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್ ಕೂಡ ಇದೆ. ಜಸ್ಟ್ 3,95,000ಕ್ಕೆ ನೀವು ಒಂದು i20 ಪೆಟ್ರೋಲು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು Volkswagen Polo ಇದೆ ಬ್ರೋ. Volkswagen Polo 2 ವೆಹಿಕಲ್ ಇರೋದು. ಲೋ ಬಜೆಟಲ್ಲಿ ಅಂತ ತೋರಿಸಿದ್ವಿ. ಈಗ ಈ ಗಾಡಿಗೂ ಲೋನ್ ಬೇಕಂದ್ರೆ ಈ ಗಾಡಿಗೆ ಆಗುತ್ತೆ. ಆ್ಯಂಡ್ ಕಂಫರ್ಟ್ ಲೈನ್ ವೇರಿಯಂಟು, 2014 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲು. ಇಂಟೀರಿಯರ್ ತೋರಿಸ್ಬಿಡಿ ಈ ಗಾಡಿ ಯಾವ ಥರ ಇದೆ ಅಂತ. ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸು, ವಿತ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80-90% ಟೈರ್ಸ್ ಇದೆ. Volkswagen Polo ರೇರಲ್ ಪ್ರೊಫೈಲ್, ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ 14 ಮಾಡಲು Volkswagen Polo ಕಂಫರ್ಟ್ ಲೈನ್ ಪ್ರೈಸ್ ಏನಾಗುತ್ತೆ? 4,45,000. ಓಕೆ, 4,45,000ಕ್ಕೆ. ಎಸ್, 4,45,000ಕ್ಕೆ 2014 ಮಾಡಲು Volkswagen Polo, ಪೆಟ್ರೋಲು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಅದು ನಿಮಗೆ ಪ್ಯೂರ್ ಕರ್ನಾಟಕ ಗಾಡಿ. ಯಾವುದು ಮೈಗ್ರೇಟೆಡ್ ಗಾಡಿಗಳು ಅಂತೂ ಇಲ್ಲವೇ ಇಲ್ಲ ನಿಮಗೆ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಇದೆ ಬ್ರೋ. ಸೊ ಯಾರು ಒಂದು ಲೋ ಬಜೆಟಲ್ಲಿ ಒಂದು i10 ಹುಡುಕೋರಿಗೆ ಒಂದು i10 ಇದೆ. ಇದು ಡೀಟೇಲ್ಸು. ಇದು ಬಂದ್ಬಿಟ್ಟು 2011 ಮಾಡಲ್ ಬ್ರೋ. 2011 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು. ಯಾರು ಹುಡುಕ್ತಿರೋರಿಗೆ ಅದು ರೆಡ್ ಕಲರಲ್ಲಿ, ಮ್ಯಾಗ್ನಾ ವೇರಿಯಂಟು. ಇಂಟೀರಿಯರ್ ಕೂಡ ತೋರಿಸ್ಬಿಡಿ ಯಾವ ಥರ ಇದೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಸೊ ವಿತ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಇದೆ ಗಾಡೀಲಿ. ರೇರಲ್ ಪ್ರೊಫೈಲ್ ನಿಮಗೆ ಡಿಫಾಗರ್ ಎಲ್ಲ ಇದೆ. ಯಾರು ಒಂದು i10 ಹುಡುಕೋರಿಗೆ 2011 ಮಾಡಲ್ ಗಾಡಿ. ಸೊ 2011 ಮಾಡಲ್ ಗಾಡಿ ಒಂದು i10, ಅದು ನಿಮಗೆ ಮ್ಯಾಗ್ನಾ ವೇರಿಯಂಟ್, VT ಇಂಜಿನ್. ಪ್ರೈಸು 2.5 ಲಕ್ಷ. 2.5 ಲಕ್ಷಕ್ಕೆ 2011 ಮಾಡಲ್ ಗಾಡಿ. ಕಟ್ ಮಾಡಿ 2.60 ಹಾಕೋಣ. ಪ್ರೈಸ್ ಅಂದರೆ 2,50,000 2011 ಮಾಡಲ್ ಕೊಡ್ತಿದ್ದೀವ್ರ.
2.5 ಲಕ್ಷಕ್ಕೆ 2011 ಮಾಡಲ್ ಗಾಡಿ, ಒಂದು i10 ಮ್ಯಾಗ್ನಾ ವೇರಿಯಂಟು. ಯಾರು ಬೇಗ ಬರ್ತಾರಲ್ಲ ಅವ್ರಿಗೆ ಬೈಕ್ ಫ್ರೀಯಾಗಿ ಸಿಗುತ್ತೆ. ಓಕೆ, ಯಾರು ಬೇಗ ಬರ್ತೀರೋ ಅಷ್ಟು ಬೇಗ ಸಿಗುತ್ತೆ ನಿಮಗೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇಟಿಯೋಸ್ ಲೀವಾ ಇದೆ ಬ್ರೋ. ಎಸ್, ಇಟಿಯೋಸ್ ಲೀವ್ ಹೋಗೋದ್ರೆ 2013 ಮಾಡಲು, ಸೆಕೆಂಡ್ ಓನರು, 88,000 ಶೋರೂಮ್ ರೆಕಾರ್ಡ್ ಓಡಿರೋದು, ಪೆಟ್ರೋಲ್ ವೇರಿಯಂಟು, ಜಿ ವೇರಿಯಂಟ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಇಂಟೀರಿಯರ್ ಹೋಗ್ಬೇಕಂತಂದ್ರೆ ಸಿಸ್ಟಮ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಸಿಸ್ಟಮ್ ಕೂಡ ಹಾಕಿದ್ದಾರೆ. ಅಂಡ್ ಕೇವಲ 88,000 ಇಟಿಯೋಸ್ ಅಲ್ಲಿ ತುಂಬಾ ಕಮ್ಮಿ ಬ್ರೋ ಗಾಡಿ ಓಡಿರೋದು. ಹೌದು, ಅದು ನಿಮ್ಗೆ ಆರಾಮಾಗಿ 5-6 ಲಕ್ಷ ಓಡಿಸ್ಬೇಕು ಅಂದ್ರೆ ಆರಾಮಾಗಿ ಓಡುತ್ತೆ ಗಾಡಿ. ಅಷ್ಟೊಂದು ಮಿಂಟ್ ಕಂಡೀಷನ್ ಮೇಂಟೈನ್ ಮಾಡಿದ್ರೆ ಒಂದು ಇಟಿಯೋಸ್ ಲೀವಾ ಪೆಟ್ರೋಲು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಪ್ರೈಸ್ ಏನಾಗುತ್ತೆ? ಕಟ್ ಮಾಡಿ, ಎಷ್ಟು ಹೇಳಿದ್ದಾರೆ ಬ್ರೋ ಪ್ರೈಸು? 3,25,000. 3,25,000ಕ್ಕೆ 13 ಮಾಡಲು ಗಾಡಿ ಒಂದು ಇಟಿಯೋಸ್ ಲೀವಾ. ಮಾರ್ಕೆಟಲ್ಲಿ 3.5 ಸೇಲ್ ಮಾಡ್ತಾರೆ ನನ್ನ ಪ್ರಕಾರ. ಬೇಡ, 3.40, 3.35 ಸೇಲ್ ಮಾಡ್ತಾರೆ. ಅದಕ್ಕಿಂತ 10,000 ಕಮ್ಮಿ ಕೊಡೋಣ, 3.25ಕ್ಕೆ. ಓಕೆ, 3,25,000ಕ್ಕೆ ನಿಮ್ಮೊಂದು ಇಟಿಯೋಸ್ ಲೀವಾ ಪೆಟ್ರೋಲು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಈ ಗಾಡಿಗೆ ಲೋನ್ ಏನಾದ್ರು ಆಗುತ್ತಾ? ಆರಾಮಾಗಿ ಮೇ ಬಿ 1 ವರ್ಷ ಲೋನ್ ಆಗ್ಬೋದು. ಓಕೆ, ಆರಾಮಾಗಿ 1-1.5 ಲಕ್ಷ ತೊಗೊಂಡ್ರೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲ, ನನಗೆ ಬಜೆಟ್ ಜಾಸ್ತಿ ಇತ್ತು, ನನಗೆ ಲೋ ಬಜೆಟಲ್ಲಿ ಮಾಡೆಲ್ ಗಾಡಿ ಬೇಕು, ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಚೊಕ್ಕ ಗಾಡಿ ಬೇಕು ಅನ್ನೋರಿಗೆ ಒಂದು ಆಲ್ಟೋ 800 ಇದೆ ಬ್ರೋ. ಇದು ಸಿಂಗಲ್ ಓನರು, 67,000 ಓಡಿರೋದು, 2017 ಮಾಡಲು, ಆಲ್ಟೋ 800. ಯಾರು ಹುಡುಕ್ತಿರೋರಿಗೆ ಗಾಡಿ ನೋಡ್ಬೋದು. ಇಂಟೀರಿಯರ್ ತೋರಿಸ್ಬಿಡಿ. ಇಂಟೀರಿಯರ್ ವೆಲ್ ಮೇಂಟೆಡ್ ಆಗಿದೆ, ಲೆದರ್ ಪಾಲ್ಸರಿ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಆ್ಯಂಡ್ ಪ್ರೈಸಿಂಗ್ ಅಂತ ಹೋಗ್ತಿದ್ರೆ ನಿಮಗೆ 2,99,000ಕ್ಕೆ ಕೊಡೋಣ. ಓಕೆ, 7,99,000ಕ್ಕೆ. ಎಸ್, 2017 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಅದು ವಿತ್ ಗಾಡಿ ಫ್ರೀ. ಓಕೆ, ನೀವು 2,99,000ಕ್ಕೆ ನಿಮಗೆ ವಿತ್ ಅವೆಂಜರ್ ಗಾಡಿ ಫ್ರೀಯಾಗಿ ಸಿಗ್ತಾ ಇದೆ. ಒಂದು ಆಲ್ಟೋ 800ಗೆ, ಅದು ನಿಮಗೆ ಪೆಟ್ರೋಲು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ ಬ್ರೋ. ಹೋಂಡಾ ಬ್ರಿಯೋ ಬಂದ್ಬಿಟ್ಟು 2013 ಮಾಡಲು, ಸಿಂಗಲ್ ಓನರ್ ಗಾಡಿ, ಕೇವಲ 88,000 ಸಮಥಿಂಗ್ ಓಡಿದೆ. ಎಸ್ ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ನೋಡ್ಬೋದು ಯಾವ ಥರ ಬರುತ್ತೆ. AC ಪವರ್ ಸ್ಟೇರಿಂಗ್, ಫೋರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಪೆಟ್ರೋಲ್ ವೇರಿಯಂಟು. ಮುಂದ್ಗಡೆ ಸ್ವಲ್ಪ ಟೈರ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ನೀವು. ಚಾನ್ಸ್ ಪ್ರೈಸಲ್ಲಿ ಕೊಡೋಣ. 2,60,000ಕ್ಕೆ ನಿಮಗೆ ಈ ಗಾಡಿ ಆಗುತ್ತೆ. 2,60,000ಕ್ಕೆ 2013 ಮಾಡಲ್ ಗಾಡಿ ಹೋಂಡಾ ಬ್ರಿಯೋ ವಿತ್ ಗಾಡಿ ಫ್ರೀ. ಸಿಂಗಲ್ ಓನರ್ ಗಾಡಿ. ಹೌದು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದೇ ಒಂದು ಪದ್ಮಿನಿ ಸೇಲ್ ಆಗಿದೆ ಬ್ರೋ. ಅದು ಸೇಲ್ ಆಗ್ಬಿಟ್ಟಿದೆ ಬ್ರೋ. ಓಕೆ, ನೋಡಿ, ಪರವಾಗಿಲ್ಲ. ನಿಮಗೆ ಗಾಡಿ ಪದ್ಮಿನಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಬೇರೆ ಗಾಡಿಗಳು ತುಂಬಾ ಇದ್ದಾವೆ, ಬಂದು ಆರಾಮಾಗಿ ತೊಗೊಂಡೋಗ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬ್ರೆಝಾ ಬೇಕು ಅನ್ನೋರಿಗೆ ಒಂದು ಬ್ರೆಝಾ ಇದೆ ಬ್ರೋ. ಫುಲ್ಲಿ ಟಾಪ್ ಎಂಡು ಡೀಸೆಲ್ ವೇರಿಯಂಟು, 2016 ಮಾಡಲು, ಸೆಕೆಂಡ್ ಓನರು, ZDI ಪ್ಲಸ್, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ಲು, AC ಪವರ್ ಸ್ಟೇರಿಂಗ್, ಫೋರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಬ್ಯಾಕಪ್ ಡೀಪ್ ವರ್ಗು, ಕ್ರೂಸ್ ಕಂಟ್ರೋಲು, ಸ್ಟೇರಿಂಗಲ್ಲಿ ಕಂಟ್ರೋಲ್ಸು, ಎಲ್ಲಾನು ಫೀಚರ್ಸ್ ಬರುತ್ತೆ ಬ್ರೋ. A to Z ಫೀಚರ್ಸ್ ಬರೋದು. ಮೈಲೇಜಲ್ಲಿ ನಿಮಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಮೋರ್ ದನ್ 20 ಬರುತ್ತೆ ಅಂತ ಹೇಳ್ಬೋದು. ಪ್ರೈಸಿಂಗು ಚಾನ್ಸ್ ಪ್ರೈಸಲ್ಲಿ ಕೊಡ್ತಿದ್ವಿ. ZDI ಪ್ಲಸ್ಸು ಸೆಕೆಂಡ್ ಓನರ್ ಗಾಡಿ ನಾವು ಕೊಡ್ತಿರೋದು. ಎಷ್ಟು ಕೊಡೋಣ ಹೇಳಿ ಬ್ರೋ? ಏನೊಂದು 6 ಲಕ್ಷಕ್ಕೆ ನೀವು ಹೇಳಿದ್ಮೇಲೆ ಮುಗೀತು ಬ್ರೋ. 6 ಲಕ್ಷಕ್ಕೆ ಬ್ರೆಝಾ. ಅದು ನಿಮಗೆ ನಾನು ಕಮ್ಮಿ ಅಂದ್ರೆ ಕಮ್ಮಿ ಹೇಳ್ಬಿಟ್ಟು ನೀವು ಅದರಲ್ಲೇ ಫಿಕ್ಸ್ ಮಾಡ್ಕೊಂಡ್ಬಿಡಲ್ಲ ಬ್ರೋ. ನೀವು ಹೇಳಿದ್ಮೇಲೆ ಮುಗೀತು ಬ್ರೋ. ಬಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬರ್ಬೇಕಷ್ಟೇ. ಓಕೆ, 6 ಲಕ್ಷಕ್ಕೆ ನಿಮಗೆ ಒಂದು ಬ್ರೆಝಾ, ಅದು 2016 ಸೆಕೆಂಡ್ ಓನರ್ಗೆ, ಟಾಪ್ ಎಂಡು, ಡ್ಯೂಯಲ್ ಟೋನು ವಿತ್ ಪುಷ್ ಬಟನ್ ಸ್ಟಾರ್ಟು ಎಲ್ಲ ಇದೆ ಗಾಡೀಲಿ. ಎಸ್. ಓಕೆ, ಸೊ ರಿಡ್ಜ್ ಡೀಸೆಲ್ ಗಾಡಿ ಇದೆ. ರಿಡ್ಜ್ ಬಂದ್ಬಿಟ್ಟು 2013 ಮಾಡಲು, VDI ಸೆಕೆಂಡ್ ಓನರ್ ವೆಹಿಕಲ್ಲು. ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಪಾಲ್ಸರಿ ಹಾಕಿದೆ. ಡೀಸೆಲ್ ವೇರಿಯಂಟು, ಮೈಲೇಜಲ್ಲಿ ಚೆನ್ನಾಗಿ ಬೇಕು ಅನ್ನೋರಿಗೆ ರಿಡ್ಜ್ ತೊಗೊಂಡು ಹೋಗ್ಬೋದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಪ್ರೈಸಿಂಗ್ ಅಂತ ಹೋಗ್ತಿದ್ರೆ ನಿಮಗೆ ಆಲ್ಮೋಸ್ಟು AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಇದೆ ನಿಮಗೆ ಗಾಡೀಲಿ. ಗಾಡಿ ಅಂದರೆ ನಿಮಗೆ ಹೋಗ್ಬೇಕಂದ್ರೆ 3,40,000 ಕೊಟ್ಬಿಡೋಣ. 3,40,000ಕ್ಕೆ ಡೀಸೆಲ್ ಗಾಡಿ. ಹೌದು, ಅದು ಡೀಸೆಲ್ ಗಾಡಿ, ಪೆಟ್ರೋಲ್ ಅಲ್ಲ ಡೀಸೆಲ್. ಡೀಸೆಲ್ ಗಾಡಿ. ಹೌದು, 3,40,000ಕ್ಕೆ ಡೀಸೆಲು, ಪೆಟ್ರೋಲ್ ಅಲ್ಲ ಡೀಸೆಲ್. ಮತ್ತೊಂದು ಸರ್ತಿ ಹೇಳ್ತೀನಿ. ಓಕೆ, ವಿತ್ ಗಾಡಿ ಫ್ರೀ. ಹಾಂ, ವಿತ್ ಗಾಡಿ ಫ್ರೀ. ಮತ್ತೊಂದು ಮಾರ್ಕೆಟಲ್ಲಿ ಜಾಸ್ತಿ ಪ್ರೈಸ್ ಅಂತಾರೆ. ಡೀಸೆಲ್ ಗಾಡಿ ಕೊಡ್ತಿದ್ವಿ, ಪೆಟ್ರೋಲ್ ಅಲ್ಲ. ಸೆಕೆಂಡ್ ಓನರ್ 2013 ಮಾಡಲು. ಬನ್ನಿ ಸರ್, ಇನ್ನೊಂದು ಸ್ವಲ್ಪ ನೆಗೋಷಿಯೇಟ್ ಮಾಡೋಣ ಬನ್ನಿ ಈ ಗಾಡಿ ಮೇಲೆ. ಓಕೆ, ಆನ್ ದಿ ಟೇಬಲ್ ಕುತ್ಕೊಂಡು ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಎಸ್. ಸೊ ಓಮಿನಿ ಇದೆ. ಓಮಿನಿ ಆಲ್ಮೋಸ್ಟ್ 8 ಸೀಟರ್ಗೆ ತುಂಬಾ ಡಿಮಾಂಡ್ ಇದೆ. ಅದು ಕೂಡ ಮಾಡೆಲ್ ವೆಹಿಕಲ್ ಹುಡುಕ್ತಿದ್ರೆ 2017 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಲೋನ್ ಅಂತ ಹೋಗ್ತೀರಾ, ಲೋನ್ ಕೂಡ ಆಗುತ್ತೆ. ಮೇಲ್ಗಡೆ ಕ್ಯಾರಿಯರ್ ಹಾಕಿದ್ದಾರೆ. ಆಫೀಸ್ ಯೂಸ್ ಮಾಡ್ತೀರಾ, ಪರ್ಸನಲ್ ಯೂಸ್ ಮಾಡ್ತೀರಾ, ಕಮರ್ಷಿಯಲ್ ಯೂಸ್ ಮಾಡ್ತೀರಾ, ಟೋಟಲ್ ಆಲ್ ಇನ್ ಒನ್ ವೆಹಿಕಲ್ ಅಂತ ಹೇಳ್ಬೋದು ಈ ಗಾಡಿಗೆ. ಓಕೆ, ಪ್ರೈಸಿಂಗು ನೀವು ಎಷ್ಟು ಕೊಟ್ಬಿಡೋಣ ನಿಮ್ಮ ಪ್ರೈಸ್ ಇಂದ ನೀವು ಬೈಲ್ ಹೇಳ್ಬಿಡಿ. 3,75,000ಕ್ಕೆ ಫೈನಲ್ ಆಗುತ್ತಾ? 75,000 ಜಾಸ್ತಿ ಆಯ್ತು. ಮಾರ್ಕೆಟಲ್ಲೇ ಸಿಗುತ್ತೆ ಬ್ರೋ. ಒಂದು 25,000 ಡೌನ್ ಪೇಮೆಂಟ್ ಕಮ್ಮಿ ಮಾಡ್ಬಿಟ್ಟು ಒಂದು 3,500ಗೆ. 3,500ಗೆ ಬೇಡ ಬ್ರೋ. ಇಂಡಿಪೆಂಡೆನ್ಸ್ ಡೇ ಆಫರ್ 3,40,000 ಫೈನಲ್. 3,40,000ಕ್ಕೆ. ಎಸ್. 3,40,000ಕ್ಕೆ ನಿಮಗೆ ಒಂದು ಓಮಿನಿ 2017 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಓಕೆ, ನಿಮಗೆ ಎಲ್ಲ ಹುಡುಕರು ಸಿಗ್ತಿಲ್ಲ ಮಾರ್ಕೆಟಲ್ಲಿ, ಬಟ್ ಒಳ್ಳೆ ಚಾನ್ಸ್ ಅಲ್ಲಿ ಇದೆ ನಿಮಗೆ ಗಾಡಿ. ಸೊ ಅಕಸ್ಮಾತ್ ನಿಮ್ಗೆ ಓಮಿನಿ ಬೇಡ ಅಂತಂದ್ರೆ ನಿಮಗೆ ಒಂದು ಲಾಸ್ಟಲ್ಲಿ ಒಂದು ಒಳ್ಳೆ 7 ಸೀಟರ್ ಗಾಡಿ, ಒಂದು ಎರ್ಟಿಗಾ ಇದೆ. ಎರ್ಟಿಗಾ ಡೀಟೇಲ್ಸ್ ಬ್ರೋ. ಎರ್ಟಿಗಾ ಡೀಸೆಲ್ ವೇರಿಯಂಟು, 2012 ಮಾಡಲು, ಸಿಂಗಲ್ ಓನರು, 1,25,000 ಓಡಿರೋದು, ಶೋರೂಮ್ ರೆಕಾರ್ಡೆಡ್ ಬ್ರೋ. ಇಂಟೀರಿಯರ್ ತೋರಿಸ್ಬಿಡಿ ಯಾವ ಥರ ಬರುತ್ತೆ ಅಂತ. ಓಕೆ, ವಿತ್ AC ಪವರ್ ಸ್ಟೇರಿಂಗು, ಫೋರ್ ವಿಂಡೋಸ್, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಯಾರು ಒಂದು ಎರ್ಟಿಗಾ ಹುಡುಕೋರಿಗೆ ಡೀಸೆಲು 2012 ಮಾಡಲ್ ಗಾಡಿ, ಇದೊಂದು ಪ್ರೈಸ್ ಏನಾಗುತ್ತೆ ಬ್ರೋ?
ಪ್ರೈಸ್ ಬಂದ್ಬಿಟ್ಟು 4,25,000. 5 ಲಕ್ಷ ಪ್ರೈಸ್ ಏನಾಗುತ್ತೆ ಬ್ರೋ? ಪ್ರೈಸ್ ಬಂದ್ಬಿಟ್ಟು 5,25,000 Final to final. ಫೈನಲ್ ಪ್ರೈಸ್. ಓಕೆ, ಇದಕ್ಕೆ ಲಕ್ಷ ಕೊಟ್ಟು ಆರಾಮಾಗಿ ನೀವು ಡೀಸೆಲ್ ಗಾಡಿ ಒಂದು 2 ಟಿಗ ತೊಗೊಳ್ಬೋದು. ₹1 ನೆಗೋಷಿಯಬಲ್ ಆಗಲ್ಲ ಅಂಡ್ ಲೋನ್ ಆಗೋದಿಲ್ಲ. ಲೋನ್ ಆಗೋದಿಲ್ಲ. ಓಕೆ, ಸೊ ಫುಲ್ ಕ್ಯಾಶಲ್ಲಿ ಮಾತ್ರ ತೊಗೊಳ್ಬೇಕು ಈ ಗಾಡಿನ. ಸೊ ಯಾರು ನೋಡಿ ಹುಡುಕ್ತಾ ಇದ್ದಾರೆ ಡೀಸೆಲ್ ಗಾಡಿ ಎಲ್ಲೂ ಸಿಗ್ತಾ ಇಲ್ಲ ಮಾರ್ಕೆಟಲ್ಲಿ. ಇದು 12 ಮಾಡಲ್ ಗಾಡಿ, ಲೋ ಬಜೆಟಲ್ಲಿ ಒಂದು ಲೋ ಮಾಡಲ್ ಗಾಡಿ ಸಿಗ್ತಾ ಇರೋದು.